ನಮಸ್ಕಾರ. ರಮ್ಯಾ ಮನೆ ವಸ್ತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ರಮ್ಯಾ ರಾವ್. ಇಂದಿನ ಪಾಠದಲ್ಲಿ ಹೊಲಿಗೆಯಲ್ಲಿ ಬಹಳ ಉಪಯುಕ್ತವಾದ ಒಂದು ಚಿಕ್ಕ ಸಾಧನವಾದ ಪಿನ್ ಕುಶನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಹೊಲಿಗೆ ಮಾಡುವಾಗ ಬಳಸಿದ ಪಿನ್ಗಳನ್ನು ನೀವು ಎಲ್ಲಿಡುತ್ತೀರಿ? ಮೇಜಿನ ಮೇಲೇ ಬಿಟ್ಟು ಬಿಡುತ್ತೀರಾ ಅಥವಾ ಸುರಕ್ಷಿತವಾಗಿ ಒಂದೇ ಸ್ಥಳದಲ್ಲಿ ಇಡುತ್ತೀರಾ? ಈ ಚಿಕ್ಕ ಅಭ್ಯಾಸವೇ ಕೆಲವೊಮ್ಮೆ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಹಾಗಾದರೆ ಅದನ್ನು ಹೇಗೆ ತಪ್ಪಿಸಬಹುದು? ಬನ್ನಿ ತಿಳಿದುಕೊಳ್ಳೋಣ. ಈಗಾಗಲೇ ಪಿನ್ ಕುಶನ್ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಒಂದು ಸಣ್ಣ ಕಲ್ಪನೆ ಬಂದಿರಬಹುದು. ಈಗ ಈ ಪಾಠದಲ್ಲಿ ನಾವು ಈ 5 ವಿಷಯಗಳನ್ನು ತಿಳಿದುಕೊಳ್ಳೋಣ. ಪಿನ್ ಕುಶನ್ ಎಂದರೇನು, ಅದರ ಒಳಗೆ ಏನಿರುತ್ತದೆ, ಅದರ ಮುಖ್ಯ ಉಪಯೋಗಗಳು, ವಿವಿಧ ವಿಧಗಳು ಮತ್ತು ಅದನ್ನು ಸರಿಯಾಗಿ ಹೇಗೆ ಬಳಸಬೇಕು ಎಂಬುದನ್ನು ಕಲಿಯೋಣ. ಮೊದಲಿಗೆ ಪಿನ್ ಕುಶನ್ ಎಂದರೇನು ಎಂದು ತಿಳಿದುಕೊಳ್ಳೋಣ. ಪಿನ್ ಕುಶನ್ ಎಂದರೆ ಹೊಲಿಗೆಯಲ್ಲಿ ಬಳಸುವ ಸ್ಟ್ರೈಟ್ ಪಿನ್ಗಳು ಮತ್ತು ಕೈ ಹೊಲಿಗೆ ಸೂಜಿಗಳನ್ನು ಸುರಕ್ಷಿತವಾಗಿ ಒಂದೇ ಸ್ಥಳದಲ್ಲಿ ಇಡಲು ಬಳಸುವ ಒಂದು ಮೃದುವಾದ ಕುಶನ್. ಇದು ಪಿನ್ಗಳು ಕಳೆದು ಹೋಗುವುದನ್ನು ತಡೆಯುತ್ತದೆ ಮತ್ತು ಕೆಲಸ ಮಾಡುವಾಗ ಅವುಗಳನ್ನು ಸುಲಭವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಈ ಚಿಕ್ಕ ಪಿನ್ ಕುಶನ್ ಒಳಗೆ ಏನಿರುತ್ತದೆ ಗೊತ್ತಾ? ಮುಂದಿನ ಭಾಗದಲ್ಲಿ ಅದರ ರಹಸ್ಯವನ್ನು ನೋಡೋಣ. ಈಗ ಪಿನ್ ಕುಶನ್ನ ಒಳಗೆ ಏನಿರುತ್ತದೆ ಎಂದು ನೋಡೋಣ. ಹೊರಭಾಗವು ಸಾಮಾನ್ಯವಾಗಿ ಗಟ್ಟಿಯಾದ ಬಟ್ಟೆಯಿಂದ ಮಾಡಲ್ಪಟ್ಟಿರುತ್ತದೆ. ಒಳಭಾಗದಲ್ಲಿ ಮೃದುವಾದ ಹತ್ತಿ ಅಥವಾ ಪಾಲಿಸ್ಟರ್ ಫೈಬರ್ ತುಂಬಿರುತ್ತದೆ. ಈ ಮೃದುವಾದ ತುಂಬುವಿಕೆಯ ಕಾರಣ ಪಿನ್ಗಳನ್ನು ಸುಲಭವಾಗಿ ಚುಚ್ಚಬಹುದು ಮತ್ತು ಸುಲಭವಾಗಿ ತೆಗೆದುಕೊಳ್ಳಬಹುದು. ಅದಕ್ಕಾಗಿಯೇ ಪಿನ್ ಕುಶನ್ ಬಳಸಲು ತುಂಬ ಅನುಕೂಲಕರವಾಗಿದೆ. ಆದರೆ ಪಿನ್ ಕುಶನ್ ಕೇವಲ ಪಿನ್ಗಳನ್ನು ಇಡಲು ಮಾತ್ರವೇನಾ? ಇದರ ಇನ್ನೂ ಹಲವಾರು ಉಪಯೋಗಗಳಿವೆ. ಬನ್ನಿ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈಗ ಪಿನ್ ಕುಶನ್ ಮುಖ್ಯ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು, ಇದು ಎಲ್ಲ ಸ್ಟ್ರೈಟ್ ಪಿನ್ಗಳನ್ನು ಒಂದೇ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡಲು ಸಹಾಯ ಮಾಡುತ್ತದೆ. ಎರಡನೆಯದು, ಹೊಲಿಗೆ ಮಾಡುವಾಗ ಬೇಕಾದ ಪಿನ್ಗಳನ್ನು ತಕ್ಷಣವೇ ತೆಗೆದುಕೊಳ್ಳಬಹುದು. ಇದರಿಂದ ಸಮಯವೂ ಉಳಿಯುತ್ತದೆ. ಮೂರನೆಯದು, ಮೇಜಿನ ಮೇಲೆ ಅಥವಾ ನೆಲದ ಮೇಲೆ ಪಿನ್ಗಳು ಚದುರಿ ಬಿದ್ದು ಗಾಯವಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯದು, ನಿಮ್ಮ ಹೊಲಿಗೆ ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಹೊಲಿಗೆ ಕಲಿಯುವವರ ಬಳಿ ಒಂದು ಉತ್ತಮ ಪಿನ್ ಕುಶನ್ ಇರಲೇಬೇಕು. ಆದರೆ ಎಲ್ಲ ಪಿನ್ ಕುಶನ್ಗಳು ಒಂದೇ ರೀತಿಯವೇ? ಇಲ್ಲ, ವಿವಿಧ ರೀತಿಯ ಪಿನ್ ಕುಶನ್ಗಳಿವೆ. ಈಗ ಅವುಗಳನ್ನು ಒಂದೊಂದಾಗಿ ನೋಡೋಣ. ಟೊಮ್ಯಾಟೊ ಆಕಾರದ ಪಿನ್ ಕುಶನ್. ಇದು ಅತ್ಯಂತ ಸಾಮಾನ್ಯವಾಗಿ ಬಳಸುವ ಪಿನ್ ಕುಶನ್ ಆಗಿದೆ. ಇದರ ಮೃದುವಾದ ಒಳಭಾಗದಲ್ಲಿ ಸ್ಟ್ರೈಟ್ ಪಿನ್ಗಳನ್ನು ಸುಲಭವಾಗಿ ಚುಚ್ಚಿ ಸುರಕ್ಷಿತವಾಗಿ ಇಡಬಹುದು. ಹೊಲಿಗೆ ಕಲಿಯುವ ಆರಂಭಿಕರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಮಣಿಕಟ್ಟಿಗೆ ಧರಿಸುವ ಪಿನ್ ಕುಶನ್. ಈ ಪಿನ್ ಕುಶನ್ನನ್ನು ಮಣಿಕಟ್ಟಿಗೆ ಧರಿಸಲಾಗುತ್ತದೆ. ಹೊಲಿಗೆ ಮಾಡುವಾಗ ಪಿನ್ಗಳು ಯಾವಾಗಲೂ ಕೈಗೆ ಹತ್ತಿರ ಇರುತ್ತವೆ. ಆದ್ದರಿಂದ ಆಗಾಗ ಪಿನ್ ತೆಗೆದುಕೊಳ್ಳಬೇಕಾದ ಕೆಲಸಗಳಿಗೆ ಇದು ತುಂಬ ಅನುಕೂಲಕರವಾಗಿದೆ. ಮ್ಯಾಗ್ನೆಟಿಕ್ ಪಿನ್ ಹೋಲ್ಡರ್. ಇದರೊಳಗೆ ಬಲವಾದ ಮ್ಯಾಗ್ನೆಟ್ ಇರುತ್ತದೆ. ಸ್ಟ್ರೈಟ್ ಪಿನ್ಗಳು ಚುಚ್ಚುವ ಅಗತ್ಯವಿಲ್ಲದೆ ಮ್ಯಾಗ್ನೆಟ್ಟಿಗೆ ಅಂಟಿಕೊಳ್ಳುತ್ತವೆ. ನೆಲಕ್ಕೆ ಬಿದ್ದ ಪಿನ್ಗಳನ್ನು ಕೂಡ ಸುಲಭವಾಗಿ ಎತ್ತಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ದುಂಡಾದ ಪಿನ್ ಕುಶನ್. ಇದು ಸರಳವಾದ ದುಂಡಾದ ಆಕಾರದ ಪಿನ್ ಕುಶನ್. ಟೊಮ್ಯಾಟೊ ಪಿನ್ ಕುಶನ್ನಂತೆಯೇ ಬಳಸಲಾಗುತ್ತದೆ. ಗಾತ್ರದಲ್ಲಿ ಚಿಕ್ಕದಾಗಿರುವುದರಿಂದ ಕಡಿಮೆ ಜಾಗದಲ್ಲಿ ಸುಲಭವಾಗಿ ಇಡಬಹುದು. ಹೃದಯಾಕಾರದ ಪಿನ್ ಕುಶನ್. ಈ ಪಿನ್ ಕುಶನ್ ಹೃದಯದ ಆಕಾರದಲ್ಲಿರುತ್ತದೆ. ಇದು ಸುಂದರವಾದ ವಿನ್ಯಾಸದ ಜೊತೆಗೆ ಸಾಮಾನ್ಯ ಪಿನ್ ಕುಶನ್ನಂತೆ ಪಿನ್ಗಳನ್ನು ಸುರಕ್ಷಿತವಾಗಿ ಇಡಲು ಬಳಸಲಾಗುತ್ತದೆ. ಉಡುಗೊರೆಯಾಗಿ ನೀಡಲು ಕೂಡ ಹಲವರು ಇದನ್ನು ಇಷ್ಟಪಡುತ್ತಾರೆ. ಈ ಎಲ್ಲ ಪಿನ್ ಕುಶನ್ಗಳ ಉದ್ದೇಶ ಒಂದೇ: ಪಿನ್ಗಳನ್ನು ಸುರಕ್ಷಿತವಾಗಿ ಒಂದೇ ಸ್ಥಳದಲ್ಲಿ ಇಡುವುದು. ನಿಮ್ಮ ಅಗತ್ಯ ಮತ್ತು ಅನುಕೂಲಕ್ಕೆ ತಕ್ಕ ರೀತಿಯ ಪಿನ್ ಕುಶನ್ನನ್ನು ನೀವು ಆಯ್ಕೆ ಮಾಡಬಹುದು. ಆರಂಭಿಕರು ಮಾಡುವ ಸಾಮಾನ್ಯ ತಪ್ಪುಗಳು. ಈಗ ಆರಂಭಿಕರು ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳನ್ನು ನೋಡೋಣ. ಮೊದಲ ತಪ್ಪು, ಬಳಸಿದ ಪಿನ್ಗಳನ್ನು ಮೇಜಿನ ಮೇಲೆ ಬಿಟ್ಟು ಬಿಡುವುದು. ಎರಡನೆಯ ತಪ್ಪು, ಪಿನ್ಗಳನ್ನು ನೆಲಕ್ಕೆ ಬೀಳಲು ಬಿಡುವುದು. ಮೂರನೆಯ ತಪ್ಪು, ಪಿನ್ ಕುಶನ್ನನ್ನು ಹೊಲಿಗೆ ಯಂತ್ರದಿಂದ ದೂರ ಇಡುವುದು. ಈ ಸಣ್ಣ ತಪ್ಪುಗಳು ಪಿನ್ ಕಳೆದು ಹೋಗಲು ಅಥವಾ ಗಾಯವಾಗಲು ಕಾರಣವಾಗಬಹುದು. ಹಾಗಾದರೆ ಈ ತಪ್ಪುಗಳನ್ನು ಹೇಗೆ ತಪ್ಪಿಸಬೇಕು? ಈಗ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳೋಣ. ಪಿನ್ ಕುಶನ್ನನ್ನು ಯಾವಾಗಲೂ ನಿಮ್ಮ ಹೊಲಿಗೆ ಯಂತ್ರದ ಹತ್ತಿರ ಸುಲಭವಾಗಿ ಕೈಗೆ ಸಿಗುವ ಸ್ಥಳದಲ್ಲಿ ಇಡಬೇಕು. ಹೀಗೆ ಇಟ್ಟರೆ ಪಿನ್ ಬೇಕಾದಾಗ ತಕ್ಷಣ ತೆಗೆದುಕೊಳ್ಳಬಹುದು ಮತ್ತು
ಬಳಸಿದ ನಂತರ ಕೂಡಲೇ ಅದರಲ್ಲಿ ಮತ್ತೆ ಇಡಬಹುದು. ಇದರಿಂದ ಪಿನ್ಗಳು ಮೇಜಿನ ಮೇಲೆ ಅಥವಾ ನೆಲದ ಮೇಲೆ ಚದುರಿ ಬೀಳುವುದಿಲ್ಲ. ಈ ಚಿಕ್ಕ ಅಭ್ಯಾಸ ನಿಮ್ಮ ಕೆಲಸವನ್ನು ಸುರಕ್ಷಿತವಾಗಿಯೂ ಅಚ್ಚುಕಟ್ಟಾಗಿಯೂ ಇಡುತ್ತದೆ. ಇಲ್ಲಿಯವರೆಗೆ ಪಿನ್ ಕುಶನ್ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ. ಈಗ ಇಡೀ ಪಾಠವನ್ನು 1 ನಿಮಿಷದಲ್ಲಿ ಪುನರಾವರ್ತಿಸೋಣ. ಇಂದು ನಾವು ಪಿನ್ ಕುಶನ್ ಎಂದರೇನು, ಅದರ ಒಳಭಾಗದಲ್ಲಿ ಏನಿರುತ್ತದೆ, ಅದರ ಮುಖ್ಯ ಉಪಯೋಗಗಳು, ವಿಧಗಳು ಮತ್ತು ಅದನ್ನು ಸರಿಯಾಗಿ ಎಲ್ಲಿಡಬೇಕು ಎಂಬುದನ್ನು ಕಲಿತೆವು. ಈ ಚಿಕ್ಕ ಸಾಧನ ನಿಮ್ಮ ಹೊಲಿಗೆ ಕೆಲಸವನ್ನು ಸುರಕ್ಷಿತ, ಸುಲಭ ಮತ್ತು ಅಚ್ಚುಕಟ್ಟಾಗಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಠದಲ್ಲಿ ಮತ್ತೊಂದು ಹೊಸ ಹೊಲಿಗೆ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.